ಎಲ್ಲರಿಗೂ ನಮಸ್ಕಾರ. ಈಗ ನಾವು ಈ ವಿಡಿಯೋದಲ್ಲಿ ಕಡಿಮೆ ವರ್ಷದಲ್ಲಿ ನಾವು ಇನ್ವೆಸ್ಟ್ ಮಾಡಿ ಹೆಚ್ಚು ರಿಟರ್ನ್ಸ್ ಬರ್ತಕ್ಕಂತಹ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂತಾ ಹೋಗೋಣ. ಸೊ ಎಲ್ಲರೂ ಸಹ ಈಗ ಸರ್ಚ್ ಮಾಡ್ತಿರ್ತಾರ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಯಾವ್ದಿರುತ್ತೆ, ಸೊ ಎಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಹೆಚ್ಚು ರಿಟರ್ನ್ಸ್ ಬರುತ್ತಾ. ಕೆಲವೊಬ್ರು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಿರ್ತಾರ, ಕೆಲವೊಬ್ರು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಿರ್ತಾರ, ಆ್ಯಂಡ್ ಕೆಲವರು ಫಿಕ್ಸ್ಡ್ ಡೆಪಾಸಿಟ್ ಸಹ ಮಾಡ್ತಿರ್ತಾರ ರಿಟರ್ನ್ಸ್ಗೋಸ್ಕರ. ಸೊ ಈ ವಿಡಿಯೋದಲ್ಲಿ ನಾವು ಕಡಿಮೆ ವರ್ಷದಲ್ಲಿ ಇನ್ವೆಸ್ಟ್ ಮಾಡಿ ಹೆಚ್ಚು ರಿಟರ್ನ್ಸ್ ಬರ್ತಕ್ಕಂತಹ ಸ್ಕೀಮ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಓಕೆನಾ. ಈ ಸ್ಕೀಮ್ಸ್ಗಳು ಅಂತಂದ್ರೆ ನಾನು ಹೇಳ್ತಕ್ಕಂತಹ ಈಗ ಸ್ಕೀಮ್ಸ್ಗಳಿದಲ್ವಾ, ಇವೆಲ್ಲ 1 ರಿಂದ 4 ವರ್ಷದ ಸ್ಕೀಮ್ಸ್ಗಳಾಗಿರುತ್ತೆ. ಅದು ಸಹ ಸೇಫ್ ಆ್ಯಂಡ್ ಗುಡ್ ಸ್ಕೀಮ್ಸ್ಗಳಾಗಿರುತ್ತೆ. ಸೊ ನೀವೆಲ್ಲರೂ ಸಹ ಕೇಳಿರ್ತೀರಾ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಲವಾರು ಟೈಪ್ಸ್ ಆ್ಯಂಡ್ ಬೇರೆ ಬೇರೆ ಸ್ಕೀಮ್ಸ್ಗಳು ಬರುತ್ತೆ ಅದರ ಅಂಡರಲ್ಲಿ. ಆದರೆ ನಾವೀಗ ಡಿಸ್ಕಸ್ ಮಾಡ್ತಿರೋದು ಡೆಪ್ತ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇದೊಂದು ಸ್ಕೀಮ್, ಡೆಪ್ತ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿ. ಸೊ ಇದ್ರಲ್ಲಿ ಏನಾದ್ರು ನೀವು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಫಂಡ್ಸ್ ಮ್ಯಾನೇಜರ್ ಇರ್ತಾರಲ್ಲ, ಅವರು ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಅದನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ನಿಮ್ಗೆ ರಿಟರ್ನ್ಸ್ ಗಳು ಜನರೇಟ್ ಆಗ್ತಕ್ಕಂಥದ್ದು. ಸೊ ಈಗ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಯಾವ ಟೈಪ್ಸ್ ಇರುತ್ತೆ, ನಿಮ್ಮ ಫಂಡ್ಸ್ ಮ್ಯಾನೇಜರ್ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾರೆ ನಿಮ್ಮ ಅಮೌಂಟ್ ಅನ್ನ, ಇದನ್ನ ನಾವೀಗ ತಿಳ್ಕೊಳೋದಾದ್ರೆ, ಸೊ ಮೊದಲಿಗೆ ಗವರ್ನಮೆಂಟ್ ಬಾಂಡ್ಸ್ ಅಂತ ಹೇಳಿ ಇರುತ್ತೆ. ಸೊ ಇದು 2 ರಿಂದ 40 ವರ್ಷದ ಒಳಗಡೆ ಇರತಕ್ಕಂತಹ ಒಂದು ಸ್ಕೀಮು. ಸೊ ಇದರಲ್ಲಿ ಸಹ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಗವರ್ಮೆಂಟ್ ಕಡೆಯಿಂದ ನಿಮಗೆ ಬಾಂಡ್ ಸಿಗುತ್ತೆ. ಎಷ್ಟು ವರ್ಷ ಎಷ್ಟು ರಿಟರ್ನ್ಸ್ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ನಿಮ್ಮ ಫಂಡ್ ಮ್ಯಾನೇಜರ್ ಇಲ್ಲೂ ಸಹ ಇನ್ವೆಸ್ಟ್ ಮಾಡ್ತಿದ್ರೆ. ಮೋಸ್ಟ್ ಆಫ್ ಆಲ್ ಈ ಶಾರ್ಟ್ ಟರ್ಮ್ ಫಂಡ್ಸ್ ಅಲ್ಲಿ ಎಲ್ಲರೂ ಸಹ ಈ ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ ಸಹ ಇನ್ವೆಸ್ಟ್ ಮಾಡ್ತಿರ್ತಕ್ಕಂಥದ್ದು. ಸೊ ನೀವು ಕಟ್ಟಿರ್ತಕ್ಕಂತಹ ಅಸಲು ಮತ್ತೆ ಬಡ್ಡಿ ಎಲ್ಲ ಸೇರಿ ನಿಮ್ಗೆ ಲಾಸ್ಟ್ ಅಲ್ಲಿ ರಿಟರ್ನ್ ಮಾಡ್ತಕ್ಕಂಥದ್ದು. ಈ ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ 2 to 40 years ವರೆಗೂ ಸಹ ನಿಮ್ಗೆ ಅವಕಾಶ ಇರ್ತಕ್ಕಂಥದ್ದು ಇನ್ವೆಸ್ಟ್ ಎಲ್ಲ ಮಾಡೋದಕ್ಕೆ. ನೆಕ್ಸ್ಟ್ ಟಿ ಬಿಲ್ಸ್ ಅಂತ ಹೇಳಿ, ಮೀನ್ಸ್ ಟ್ರೆಷರಿ ಬಿಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ 91 ಡೇಸ್ಗೆ, 182 ಡೇಸ್ಗೆ, 364 ಡೇಸ್ಗೆ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಸೆಕ್ಯೂರಿಟೀಸ್ ಅಂತ ಹೇಳಿರುತ್ತೆ. ನೆಕ್ಸ್ಟ್ ಕಾರ್ಪೊರೇಟ್ ಬಾಂಡ್ಸ್ ಅಂತ ಇರುತ್ತೆ, ಅದು 1 to 30 years ವರೆಗೂ ಇರ್ತಕ್ಕಂತಹ ಒಂದು ಸ್ಕೀಮ್ ಇದು. ಸೊ ಇವುಗಳಲ್ಲೆಲ್ಲ ನಿಮ್ಮ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ನೀವು ಡೆಪ್ತ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಒಂದು ಅಮೌಂಟ್ ಅನ್ನ ಫಂಡ್ಸ್ ಮ್ಯಾನೇಜರ್ ಈ ಕಡೆ ಎಲ್ಲ ಇನ್ವೆಸ್ಟ್ ಮಾಡ್ತಾರೆ ಅಂಡ್ ಅದ್ರಲ್ಲಿ ಬರ್ತಕ್ಕಂತಹ ರಿಟರ್ನ್ಸ್ ಅನ್ನು ನಿಮ್ಗೆ ನೀಡ್ತಕ್ಕಂಥದ್ದು. ಅಂಡ್ ಈಗ ಡೆಪ್ತ್ ಫಂಡ್ಸ್ ಅಲ್ಲಿ ಎಷ್ಟು ರಿಟರ್ನ್ಸ್ ಬರುತ್ತೆ, ಸೊ ನೀವು ಕಟ್ಟಿರ್ತಕ್ಕಂತಹ ಅಮೌಂಟ್ ನ ಮೇಲೆ ಅಂತಂದ್ರೆ 6 to 12% ರಿಟರ್ನ್ಸ್ ಜನರೇಟ್ ಆಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಸೊ ಈ ವಿಡಿಯೋದಲ್ಲಿ ನಾವು 1 ರಿಂದ 4 ವರ್ಷದ ಒಳಗಡೆ ಬರ್ತಕ್ಕಂತಹ ರಿಟರ್ನ್ಸ್ ಗಳ ಬಗ್ಗೆ ನಾವು ಮಾತಾಡ್ತಿದೀವಲ್ಲ, ಅದರಲ್ಲಿ ನಾವು ನೋಡೋದಾದ್ರೆ ಈಗ ಡೆಪ್ತ್ ಫಂಡ್ಸ್ ಅಲ್ಲಿ 4 ಟೈಪ್ ಆಫ್ ಫಂಡ್ಸ್ ಬರ್ತಾ ಹೋಗುತ್ತೆ. ಶಾರ್ಟ್ ಟರ್ಮ್ ಫಂಡ್ಸ್, ಮೀಡಿಯಂ ಟರ್ಮ್ ಫಂಡ್ಸ್, ಲಾಂಗ್ ಟರ್ಮ್ ಫಂಡ್ಸ್ ಮತ್ತೆ ಡೈನಾಮಿಕ್ ಬಾಂಡ್ ಫಂಡ್ಸ್ ಅಂತ ಹೇಳಿ ಬರುತ್ತೆ. ಮೊದಲಿಗೆ ಶಾರ್ಟ್ ಟರ್ಮ್ ಫಂಡ್ಸ್ 1 ರಿಂದ 2 ವರ್ಷದ ಸ್ಕೀಮ್ ಇದು. ಓಕೆನಾ, ಶಾರ್ಟ್ ಟರ್ಮ್ ಫಂಡ್ಸ್. ನೆಕ್ಸ್ಟ್ ಮೀಡಿಯಂ ಟರ್ಮ್ ಫಂಡ್ಸ್ ಅಂತಂದ್ರೆ 3 ವರ್ಷಗಳ ಕಾಲ ಇರ್ತಕ್ಕಂಥದ್ದು. ನೆಕ್ಸ್ಟ್ 3 ವರ್ಷ ಆದ್ಮೇಲೆ ನೀವು ತಗೋಬಹುದು, ನೀವು ಕಟ್ಟಿರ್ತಕ್ಕಂತಹ ಅಮೌಂಟ್ ಜೊತೆಗೆ ಅಮೌಂಟ್ ಮೇಲೆ ಜನರೇಟ್ ಆಗಿರ್ತಕ್ಕಂತಹ ರಿಟರ್ನ್ಸ್ ಅನ್ನು ಸಹ ಅಷ್ಟೇ. ನೆಕ್ಸ್ಟ್ ಲಾಂಗ್ ಟರ್ಮ್ ಫಂಡ್ಸ್, ಇದು ಮೋರ್ ದ್ಯಾನ್ 4 years ಇರುತ್ತೆ. ನೆಕ್ಸ್ಟ್ ಡೈನಾಮಿಕ್ ಫಂಡ್ಸ್ ಅಷ್ಟೇ ಮೋರ್ ದ್ಯಾನ್ 4 years ಇರುತ್ತೆ. ಸೊ ಈ ಕಡೆ ಎಲ್ಲ ನೀವೇನ್ ಮಾಡ್ಬೋದು, ಇನ್ವೆಸ್ಟ್ ಅನ್ನ ಮಾಡ್ಬೋದಾಗಿರತ್ತ. ಓಕೆನಾ. ಸೊ ಇದಕ್ಕೆ ಮತ್ತೆ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧ ಇರೋದಿಲ್ಲ, ಅಂತಂದ್ರೆ ಕೆಲವೊಮ್ಮೆ ಸ್ಟಾಕ್ ಮಾರ್ಕೆಟ್ ಇನ್ಕ್ರೀಸ್ ಆಗುತ್ತೆ ಮತ್ತೆ ಡಿಕ್ರೀಸ್ ಸಹ ಆಗ್ತಿರುತ್ತೆ. ಸೊ ಇದ್ರಲ್ಲಿ ಆ ರೀತಿ ಇರೋದಿಲ್ಲ. ಓಕೆನಾ. ಸೊ ನಿಮ್ಮ ಅಮೌಂಟ್ ಸೇಫ್ ಆಗಿರುತ್ತೆ, ಜೊತೆಗೆ ರಿಟರ್ನ್ಸ್ ಸಹ ಜಾಸ್ತಿ ಬರ್ತಕ್ಕಂಥದ್ದು. ಸೊ ಈ ವಿಡಿಯೋದಲ್ಲಿ ನಾವು ಶಾರ್ಟ್ ಟರ್ಮ್ ಫಂಡ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರಲ್ವಾ, ಸೊ ಕಡಿಮೆ ವರ್ಷದಲ್ಲಿ ಕಂಪ್ಲೀಟ್ ಆಗ್ತಕ್ಕಂಥ ಸ್ಕೀಮ್ಸ್ ಗಳ ಬಗ್ಗೆ. ಸೊ ಈಗ ನಾವು ಶಾರ್ಟ್ ಟರ್ಮ್ ಫಂಡ್ಸ್ ಅಲ್ಲಿ ಒಂದು 3 ಸ್ಕೀಮ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿ ಮೀಡಿಯಂ ಟರ್ಮ್ ಫಂಡ್ಸ್ ಅಲ್ಲಿ ಒಂದು 3 ಸ್ಕೀಮ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಶಾರ್ಟ್ ಟರ್ಮ್ ಫಂಡ್ಸ್ 1 ರಿಂದ 2 ವರ್ಷ ಇರ್ತಕ್ಕಂತಹ ಶಾರ್ಟ್ ಟರ್ಮ್ ಫಂಡ್ಸ್ ಅಲ್ಲಿ ಈಗ ಸ್ಕೀಮ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಸುಂದರಂ ಶಾರ್ಟ್ಸ್ ಡ್ಯೂರೇಷನ್ ಫಂಡ್ ಗ್ರೋತ್ ಅಂತ ಹೇಳಿ. ಸೊ ಈ ಒಂದು ಸ್ಕೀಮ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಸೊ ನಿಮ್ಗೂ ಸಹ ಹೆಚ್ಚಿನ ರಿಟರ್ನ್ಸ್ ಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ ಲಾಸ್ಟ್ 1 year ಅಲ್ಲಿ 8.11% ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಲಾಸ್ಟ್ 2 years ಅಲ್ಲಿ 7.27% ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿರ್ತಕ್ಕಂಥದ್ದು ಈ ಒಂದು ಸ್ಕೀಮ್ ಮುಖಾಂತರ.
ಓಕೆನಾ. ಸೊ ಫಂಡ್ ಮ್ಯಾನೇಜರ್ ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಓಕೆನಾ. ಅಂತಂದ್ರೆ ಈ ಸುಂದರಂ ಶಾರ್ಟ್ ಡ್ಯೂರೇಷನ್ ಫಂಡ್ ಗ್ರೋತ್ ಅಲ್ಲಿ ಫಂಡ್ಸ್ ಮ್ಯಾನೇಜರ್ಗಳು ಸಹ ಇಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ. ಓಕೆನಾ. ಸೊ ಹೆಚ್ಚಿನದಾಗಿ GOI ಗವರ್ಮೆಂಟ್ ಆಫ್ ಇಂಡಿಯಾದಲ್ಲೂ ಸಹ ಇನ್ವೆಸ್ಟ್ ಮಾಡ್ತಿರ್ತಾರೆ. ಅದೇ ರೀತಿ ಡೆಪ್ತ್ ಫಂಡ್ಸ್ ಅಲ್ಲೂ ಸಹ ಇನ್ವೆಸ್ಟ್ ಮಾಡ್ತಿರ್ತಾರೆ. ಸೊ ಅಲ್ಲಿಂದ ಬಂದಿರತಕ್ಕಂತಹ ರಿಟರ್ನ್ಸ್ ಗಳು ನಾನೀಗ ಹೇಳಿರ್ತಕ್ಕಂಥದ್ದು. ಅಂಡ್ ಸೆಕೆಂಡ್ ಸ್ಕೀಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. UTI ಶಾರ್ಟ್ ಡ್ಯೂರೇಷನ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್. ಸೊ ಇದರಲ್ಲಿ ಲಾಸ್ಟ್ 1 ಇಯರ್ ಅಲ್ಲಿ 8.58% ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿರ್ತಕ್ಕಂಥದ್ದು. ಲಾಸ್ಟ್ 2 ಇಯರ್ಸ್ ಅಲ್ಲಿ 7.93% ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿರ್ತಕ್ಕಂಥದ್ದು. ಫಂಡ್ಸ್ ಮ್ಯಾನೇಜರ್ ಅಷ್ಟೇ ಇಲ್ಲೂ ಸಹ ಡೆಪ್ತ್ ಫಂಡ್ಸ್ ಅಲ್ಲಿ ಅದೇ ರೀತಿ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಥರ್ಡ್ ಸ್ಕೀಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಆದಿತ್ಯ ಬಿರ್ಲಾ ಸನ್ ಲೈಫ್ ಶಾರ್ಟ್ ಟರ್ಮ್ ಫಂಡ್ಸ್ ಡೈರೆಕ್ಟ್ ಪ್ಲಾನ್ ಗ್ರೋತ್. ಲಾಸ್ಟ್ 1 ಇಯರ್ ಅಲ್ಲಿ 8.73% ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿದ್ರೆ, ಅದೇ ರೀತಿ ಲಾಸ್ಟ್ 2 ಇಯರ್ಸ್ ಅಲ್ಲಿ 8% ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿರ್ತಕ್ಕಂಥದ್ದು ಈ ಒಂದು ಶಾರ್ಟ್ ಟರ್ಮ್ ಫಂಡ್ಸ್ ನ ಮುಖಾಂತರ. ಇದು ಕಡಿಮೆ ವರ್ಷದಲ್ಲಿ ಕಂಪ್ಲೀಟ್ ಆಗ್ತಕ್ಕಂತಹ ಸ್ಕೀಮು. 1 ರಿಂದ 2 ವರ್ಷ. ಈಗ ನಿಮ್ಮ ಹತ್ರ ದುಡ್ಡಿದೆ, ಸೊ ಒಂದು 2 ವರ್ಷ ಆದ್ಮೇಲೆ ನಿಮ್ಗೆ ಆ ಒಂದು ದುಡ್ಡು ಬೇಕಿದೆ, ಈಗ ಅದರ ಅವಶ್ಯಕತೆ ಇಲ್ಲ ಅಂತಿದ್ರೆ ನೀವೀಗ ಈ ಶಾರ್ಟ್ ಟರ್ಮ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಮೊದಲಿಗೆ ಹೇಳ್ತಿದ್ದೀನಿ, ಇನ್ವೆಸ್ಟ್ ಮಾಡೋದಕ್ಕಿಂತ ಮೊದಲು ನೀವು ಯಾವ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ನೂ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿ. ನಾನೀಗ ನೇಮ್ಸ್ ಗಳನ್ನ ಹೇಳಿದ್ನಲ್ಲ, ಅದನ್ನೆಲ್ಲ ಸರ್ಚ್ ಮಾಡಿಬಿಟ್ಟು ಓಕೆನಾ, ನಿಮ್ಗೆ ಏನಾದರೂ ಇಷ್ಟ ಇದ್ರೆ ಮಾತ್ರ ನೀವೇನ್ ಮಾಡ್ಬೋದು, ಇನ್ವೆಸ್ಟ್ ಅನ್ನ ಮಾಡ್ಬೋದು. ಓಕೆನಾ. ಕರೆಕ್ಟ್ ಆಗಿ ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಬೇಕು ಅದ್ರ ಬಗ್ಗೆ. ಸೊ ನಾನೀಗ ಹೇಳಿದೆ ಎಷ್ಟು ರಿಟರ್ನ್ಸ್ ಬರ್ತಿದೆ ಲಾಸ್ಟ್ 1 ಇಯರ್ ಅಲ್ಲಿ, ಲಾಸ್ಟ್ 2 ಇಯರ್ಸ್ ಅಲ್ಲಿ ಅಂತ ಹೇಳಿ. ಸೊ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಅಂಡ್ ಇದು ಇಷ್ಟೇ ಬರುತ್ತಂತ ಸಹ ಹೇಳೋದಕ್ಕಾಗೋದಿಲ್ಲ. ನಾನು ಹೇಳ್ತಿರೋದು ಪಾಸ್ಟ್ ಅಲ್ಲಿ, ಅಂತಂದ್ರೆ ಹಿಂದೆ ನಡೆದಿರ್ತಕ್ಕಂಥದ್ದನ್ನ ನಾನು ಹೇಳ್ತಿರೋದು. ಲಾಸ್ಟ್ 1 ಇಯರ್ ಅಲ್ಲಿ ಎಷ್ಟು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿದ್ರೆ, ಲಾಸ್ಟ್ 2 ಇಯರ್ಸ್ ಅಲ್ಲಿ ಎಷ್ಟು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿದ್ರೆ ಅಂತ ಹೇಳಿ ಸಹ ಹೇಳಿರ್ತಕ್ಕಂಥದ್ದು. ಸೊ ಮುಂದೆ ಹೇಳೋದಕ್ಕಾಗೋದಿಲ್ಲ, ಅದು ಇನ್ಕ್ರೀಸ್ ಸಹ ಆಗ್ಬೋದು ಅಥವಾ ಡಿಕ್ರೀಸ್ ಸಹ ಆಗ್ಬೋದು. ಅದಕ್ಕೋಸ್ಕರ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಾನು ಈಗ ಹೇಳಿರ್ತಕ್ಕಂಥ ಸ್ಕೀಮ್ಸ್ ಗಳನ್ನೆಲ್ಲ ಸರ್ಚ್ ಮಾಡಿ ಓಕೆನಾ, ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಂಡೆ ನಿಮ್ಗೆ ಬೇಕಿದ್ರೆ ನೀವೀಗ ಇನ್ವೆಸ್ಟ್ ಅನ್ನ ಮಾಡ್ಬೋದಾಗಿರುತ್ತೆ ಶಾರ್ಟ್ ಟರ್ಮ್ ಫಂಡ್ಸ್ ಅಲ್ಲಿ. ಸೊ ನಾವೀಗ ತಿಳ್ಕೊಂತ ಹೋಗೋಣ ಮೀಡಿಯಂ ಟರ್ಮ್ ಫಂಡ್ಸ್ ಅಲ್ಲಿ ಯಾವ್ಯಾವ ಸ್ಕೀಮ್ಸ್ ಗಳು ಬರುತ್ತೆ ಅಂತ ಹೇಳಿ. ಮೀಡಿಯಂ ಟರ್ಮ್ ಫಂಡ್ಸ್, ಸೊ ಇದು ಹೇಳಿದ್ನಲ್ಲ, ಒಂದು 3 ಇಯರ್ಸ್ ಇರತಕ್ಕಂತಹ ಸ್ಕೀಮ್ ಇದು. ಓಕೆನಾ. 2 ವರ್ಷದ ಆಮೇಲೆ ಮೀನ್ಸ್ ನಿಮ್ಗೊಂದು 3 ವರ್ಷ ಆದ್ಮೇಲೆ ನಿಮ್ಗೆ ದುಡ್ಡು ಬೇಕಾಗಿದೆ, ಈಗ ಅದರ ಅವಶ್ಯಕತೆ ಇಲ್ಲ ಅಂತಿದ್ರೆ, ಸೊ ನೀವೀಗ ಹಣವನ್ನ ಈ ಒಂದು ಮೀಡಿಯಂ ಟರ್ಮ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡಬಹುದಾಗಿರತ್ತೆ. ಇದರಲ್ಲಿ ಒಂದು 3 ಸ್ಕೀಮ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಆದಿತ್ಯ ಬಿರ್ಲಾ ಸನ್ ಲೈಫ್ ಮೀಡಿಯಂ ಟರ್ಮ್ ಪ್ಲಾನ್ ಡೈರೆಕ್ಟ್ ಪ್ಲಾನ್ ಗ್ರೋತ್. ಸೊ ಇದರಲ್ಲಿ ನೀವು ಮೀಡಿಯಂ ಟರ್ಮ್ ಫಂಡ್ಸ್ ಮುಖಾಂತರನು ಸಹ ನೀವೀಗ ಇನ್ವೆಸ್ಟ್ ಅನ್ನ ಮಾಡ್ಕೋಬಹುದಾಗಿರುತ್ತೆ. ಇದರಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಓದ್ಕೊಂಡು ಎಲ್ಲಾ ಮಾಹಿತಿನ ತಿಳ್ಕೊಂಡು ಸೊ ನೀವು ಇನ್ವೆಸ್ಟ್ ಅನ್ನ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ 3.66 ಇಯರ್ ಇದು ಡ್ಯೂರೇಷನ್. ಇದರ ಡ್ಯೂರೇಷನ್ ಮೀನ್ಸ್ ಆದಿತ್ಯ ಬಿರ್ಲಾ ಸನ್ ಲೈಫ್ ಮೀಡಿಯಂ ಟರ್ಮ್ ಪ್ಲಾನ್ ಡೈರೆಕ್ಟ್ ಪ್ಲಾನ್ ಗ್ರೋತ್ ಸ್ಕೀಮ್ ನ ಅವಧಿ ಬಂದ್ಬಿಟ್ಟು 3.66 ಇಯರ್ ಇರುತ್ತೆ. ಸೊ ಲಾಸ್ಟ್ ಮಂತ್ ಅಲ್ಲಿ ರಿಟರ್ನ್ಸ್ ಅನ್ನ ನಾವು ನೋಡೋದಾದ್ರೆ, ಲಾಸ್ಟ್ 1 ಇಯರ್ ಅಲ್ಲಿ 11% ರಿಟರ್ನ್ಸ್ ಕೊಟ್ಟಿದ್ರೆ, ಅಂಡ್ ಲಾಸ್ಟ್ 2 ಇಯರ್ಸ್ ಅಲ್ಲಿ 9.32 ರಿಟರ್ನ್ಸ್ ಗಳು ಬಂದಿರತಕ್ಕಂಥದ್ದು. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಕೀಮು ಆಕ್ಸಿಸ್ ಸ್ಟ್ರಾಟಜಿಕ್ ಬಾಂಡ್ ಫಂಡ್ಸ್ ಡ್ಯೂರೇಷನ್ ಬಂದ್ಬಿಟ್ಟು 3.64 ಇಯರ್ಸ್ ಇರುತ್ತೆ. ಅಂಡ್ ಲಾಸ್ಟ್ 1 ಇಯರ್ ಅಲ್ಲಿ ಈ ಒಂದು ಸ್ಕೀಮ್ ಮುಖಾಂತರ ರಿಟರ್ನ್ಸ್ 9.55% ಸಿಕ್ಕಿರ್ತಕ್ಕಂಥದ್ದು. ಮತ್ತೆ ಲಾಸ್ಟ್ 2 ಇಯರ್ಸ್ ಅಲ್ಲಿ 8.54% ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿರ್ತಕ್ಕಂಥದ್ದು ಈ ಒಂದು ಸ್ಕೀಮ್ ಮುಖಾಂತರ. ನೆಕ್ಸ್ಟ್ ಥರ್ಡ್ ಸ್ಕೀಮು HSBC ಮೀಡಿಯಂ ಡ್ಯೂರೇಷನ್ ಫಂಡ್. ಇದು ಸಹ ಡೈರೆಕ್ಟ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡ್ತಕ್ಕಂಥದ್ದು. ಓಕೆನಾ. ಸೊ ಫಸ್ಟ್ ಇಯರ್ ಅಲ್ಲಿ 9% ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿದ್ರೆ ಲಾಸ್ಟ್ ಫಸ್ಟ್ ಇಯರ್ ಅಲ್ಲಿ, ಮತ್ತೆ ಲಾಸ್ಟ್ 2 ಇಯರ್ಸ್ ಇಂದ 8.2% ರಿಟರ್ನ್ಸ್ ಅನ್ನ ಈ ಒಂದು ಸ್ಕೀಮ್ ಮುಖಾಂತರ ಜನರೇಟ್ ಅನ್ನ ಮಾಡಿರ್ತಕ್ಕಂಥದ್ದು. ಓಕೆನಾ. ಸೊ ನೀವು ನಾನು ಹೇಳಿರ್ತಕ್ಕಂಥ ಸ್ಕೀಮ್ಸ್ ಗಳನ್ನೆಲ್ಲ ಸರ್ಚ್ ಮಾಡಿ ಅಂಡ್ ಎಲ್ಲಾ ಮಾಹಿತಿನ ತಿಳ್ಕೊಳ್ಳಿ. ನಿಮ್ಗೆ ಇಷ್ಟ ಇದ್ರೆ ನೀವು ಈ ಒಂದು ಸ್ಕೀಮ್ಸ್ ಗಳ ಮುಖಾಂತರ ಡೆಪ್ತ್ ಮ್ಯೂಚುವಲ್ ಫಂಡ್ಸ್ ಮುಖಾಂತರ ನೀವು ಇನ್ವೆಸ್ಟ್ ಅನ್ನ ಮಾಡಬಹುದಾಗಿರತ್ತೆ. ನಿಮ್ಮ ಫಂಡ್ಸ್ ಮ್ಯಾನೇಜರ್ ಈ ಕಡೆ ಎಲ್ಲ ಇನ್ವೆಸ್ಟ್ ಅನ್ನ ಮಾಡ್ತಾರೆ. ಸೊ ಇಷ್ಟು ರಿಟರ್ನ್ಸ್ ಗಳು ಬರುತ್ತೆ ಅಂತ ಹೇಳಿ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು. ಈ ಮಾಹಿತಿ ಇಷ್ಟ ಆಗಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಮತ್ತೀಗ ನಾವು ಫೇಸ್ಬುಕ್ ಅಲ್ಲಿ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಫೇಸ್ಬುಕ್ ಚಾನೆಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.